ಸ್ನೇಹಿತರೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗೋಸ್ಕರ ಆ್ಯಪ್ನ ಬಿಲ್ಡ್ ಮಾಡಿದ್ದೀರಿ. ಸೊ ಕಂಪ್ಲೀಟಾಗಿ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವ ಡಿಸ್ಟ್ರಿಕ್ಟ್, ಯಾವ ಸ್ಟೇಟ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ಎಲ್ಲ ಸ್ಟೇಟ್ವರೆಗೂ ಇದು ಯೂಸ್ ಆಗೋ ರೀತಿ ಮಾಡಿದ್ದೀರಿ. ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ಬೇಕಾಗಿ ಲ್ಯಾಂಗ್ವೇಜಲ್ಲಿ ನೀವು ಇದನ್ನ ನೋಡಿ ಸಾಕಷ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದೀರಿ. ಇದನ್ನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಇದು ನಿಮ್ಮ ಡೈಲಿ ವರ್ಕ್ ಫ್ಲೋಗೆ ಈಸಿ ಆಗುತ್ತೆ ಸ್ನೇಹಿತರೆ. ಡೈಲಿ ವರ್ಕ್ ಫ್ಲೋಗೆ ಈಸಿ ಆಗೋ ರೀತಿ ನಾವು ಈ ಒಂದು ಆ್ಯಪ್ನ ಬಿಲ್ಡ್ ಮಾಡಿದ್ದೀರಿ. ನೋಡಿ ಕಸ್ಟಮರ್ಸ್ ಇದೆಲ್ಲ ಕಸ್ಟಮರ್ 1000 ಕಸ್ಟಮರ್ಸ್ ಗಂಟ ಹಾಕ್ಕೊಳ್ಬೋದು. ನೋಡಿ ಓಪನ್ ಮಾಡಿದ್ರೆ ನಿಮಗೆ ಕಸ್ಟಮರ್ಸ್ ಫುಲ್ ಲಿಸ್ಟ್ ಬರುತ್ತೆ. ಅದ್ರಲ್ಲಿ ನೀವು ಹೊಸ ಕಸ್ಟಮರ್ ಬೇಕಂದ್ರೆ ಪ್ಲಸ್ ಐಕನ್ ಒತ್ತಿದ್ರೆ ಇಲ್ಲಿ ಕಸ್ಟಮರ್ಸ್ ಡೀಟೇಲ್ ಫಿಲ್ ಮಾಡ್ಕೊಂಡು ಸೊ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಪ್ರಾಪರ್ಟಿ ಇರುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ 500 ಪ್ರಾಪರ್ಟಿ ಗಂಟ ನೀವು ಮ್ಯಾನೇಜ್ಮೆಂಟ್ ಮಾಡಬಹುದು. ಸೊ ಪ್ರತಿಯೊಂದು ಪ್ರಾಪರ್ಟಿ ಡೀಟೇಲ್ ಒಂದ್ಸಲ ಸೇವ್ ಮಾಡ್ಬಿಟ್ಟು ಇದು ಡೀಟೇಲ್ ಆಟೋಮೆಟಿಕ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ ಇದ್ರಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಲ್ಯಾಂಡ್ಸ್ ಇರುತ್ತೆ. ಈ ಲ್ಯಾಂಡ್ ಓನರ್ ಜೊತೆ ಮಾತಾಡಬೇಕಂತ ಹೇಳಿದ್ರೆ ನಿಮಗೆ ಜಸ್ಟ್ ಆಪ್ ಅಲ್ಲಿ ನಿಮಗೆ ಕಾಲ್ ಬಟನ್ ಒತ್ತಿದ್ರೆ ಡೈರೆಕ್ಟ್ ಓನರ್ ಹೋಗುತ್ತೆ. ವಾಟ್ಸ್ಆಪ್ ಕ್ಲಿಕ್ ಮಾಡಿದ್ರೆ ಅವ್ರದ್ದು ವಾಟ್ಸ್ಆಪ್ ಕನೆಕ್ಟ್ ಆಗುತ್ತೆ. ಹಾಗೂ ಲೈವ್ ಈ ಲ್ಯಾಂಡ್ ಲೊಕೇಶನ್ ನೋಡಬೇಕಂತ ಹೇಳಿ ನೀವು ಗೂಗಲ್ ಮ್ಯಾಪ್ ಹೋಗ್ತಾರೆ ಅವ್ರ ಲೊಕೇಶನ್ ಕೂಡ ನಿಮಗೆ ಓಪನ್ ಆಗುತ್ತೆ. ನೀವು ಸೇವ್ ಮಾಡಿದಾಗಿರುತ್ತೆ. ಸೊ ಅದೇ ರೀತಿ ಸ್ನೇಹಿತರೆ ಇಲ್ಲಿ ನೀವು ನೆಕ್ಸ್ಟ್ ಮೀಟಿಂಗ್ ಶೆಡ್ಯೂಲ್ಸ್ ಇರುತ್ತಲ್ಲ. ಸೊ ಅದೇ ರೀತಿ ನೀವು ಏನು ಮಾಡಬಹುದು, ಓನರ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಫಾಲೋ ಅಪ್ ಇದೀರಾ ಆಡ್ ಫಾಲೋ ಅಪ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಡೇಟಿಗೆ ನೀವು ಅವ್ರನ್ನ ಫಾಲೋ ಅಪ್ ಮಾಡಬೇಕಂತಿದ್ದೀರಾ. ಸೊ ಸೆಲೆಕ್ಟ್ ಆಗ್ಬಿಟ್ಟು ಸೊ ಯಾವ ಟೈಮಿಂಗ್ಸ್ ಅಲ್ಲಿ ಬೇಕು, ಸೊ ಯಾವ ರೀಸನ್ಗೋಸ್ಕರ ನೀವು ಮಾಡ್ಕೊಳ್ತಾ ಇದ್ದೀರಾ ಅಥವಾ ಏನೋ ಒಂದು ಇರುತ್ತೆ ಮೀಟಿಂಗ್. ಸೊ ಅದೇ ರೀತಿ ಸೆಟ್ ಮಾಡಿಬಿಟ್ಟು ನೀವು ಸೆಟ್ ರಿಮೈಂಡ್ ಮಾಡಿಬಿಟ್ಟು ಸೊ ಅದೇ ರೀತಿ ಸೆಟ್ ಆಗಿರುತ್ತೆ. ನಿಮಗೆ ಇಲ್ಲಿ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ನೀವು ಕ್ಯಾಲೆಂಡರ್ಸ್ ನೋಡಬಹುದು ನೆಕ್ಸ್ಟ್ ನಿಮ್ಗೆ ಯಾವ ಡೇಟ್ ನಿಮಗೆ ಮೀಟಿಂಗ್ಸ್ ಇದೆ. ಸೊ ಆ ಡೇಟ್ ನೀವು ಫಿಲ್ ಅಪ್ ಮಾಡಿದ್ರೆ ನಿಮಗೆ ಕ್ಲಿಕ್ ಮಾಡಿದ್ರೆ ಸೊ ಆ ಡೇಟ್ ಇದು ನಿಮಗೆ ಡೀಟೇಲ್ಸ್ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಫ್ರಂಟ್ ಅಲ್ಲಿ ಕೂಡ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ ಸರ್ ನೋಡಿ ಮ್ಯಾಚಿಂಗ್ ಮಾಡ್ಕೊಳ್ಬಹುದು ಈಸಿಗೆ. ಮೈನ್ ಅಂತ ಹೇಳಿ ನಿಮ್ಮ ಅಷ್ಟು ಜನ ಇರ್ತಾರೆ, ಬಟ್ ಯಾರಿಗೆ ಯಾವ ಪ್ರಾಪರ್ಟಿ ಮ್ಯಾಚಿಂಗ್ ಆಗುತ್ತೋ ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾವು ಕೊಟ್ಟಿದ್ದೀವಿ ಮ್ಯಾಚ್ ಪ್ರಾಪರ್ಟೀಸ್ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ಜಸ್ಟ್ ಕಸ್ಟಮರ್ಸ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಕಸ್ಟಮರ್ ಸೆಲೆಕ್ಟ್ ಮಾಡ್ತಿದ್ದಂಗೆ ನೋಡಬಹುದು ನೀವು ಅವ್ರಿಗೆ ಯಾವ ಪ್ರಾಪರ್ಟಿ ಮ್ಯಾಚಿಂಗ್ ಆಗುತ್ತೆ. ನೀವು ಏನು ಪ್ರಾಪರ್ಟಿ ಆಡ್ ಮಾಡಿರ್ತೀರ ಆ ಪ್ರಾಪರ್ಟಿನೆಲ್ಲ ಅವ್ರಿಗೆ ಮ್ಯಾಚಿಂಗ್ ತೋರಿಸ್ಬಿಡುತ್ತೆ. ಯಾವ ಪ್ರಾಪರ್ಟಿ ಅವರಿಗೆ ಮ್ಯಾಚಿಂಗ್ ಆಗ್ತಿದೆ ಅಂತ ಈಸಿಗೆ ನೀವು ಮಾಡ್ಕೊಳ್ಬಹುದು. ಮತ್ತೆ ಪ್ಲಸ್ ಅವರಿಗೆ ಲೊಕೇಶನ್ ಈ ಡೀಟೇಲ್ಸ್ ನ ಶೇರ್ ಮಾಡಬಹುದು. ಅಂದ್ರೆ ಗೂಗಲ್ ಮ್ಯಾಪ್ ಲೊಕೇಶನ್ ಹೋಗೋ ಸ್ನೇಹಿತರೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಎರಡು ರೀತಿ ಲೊಕೇಶನ್ ಆಡ್ ಮಾಡ್ಕೊಳ್ಬಹುದು. ಒಂದು ಒರಿಜಿನಲ್, ಇನ್ನೊಂದು ರಫ್ ನಿಯರೆಸ್ಟ್ ಲೊಕೇಶನ್. ಯಾಕಂದ್ರೆ ಎಕ್ಸಾಕ್ಟ್ ತೋರಿಸೋದಿಲ್ಲ ಅಂದ್ರೆ ನೀವು ನಿಯರೆಸ್ಟ್ ಲೊಕೇಶನ್ ಆಗಿರ್ತಿಲ್ಲ ಆ ನಿಯರೆಸ್ಟ್ ಲೊಕೇಶನ್ ಅವ್ರಿಗೆ ಹೋಗುತ್ತೆ. ಅಂದ್ರೆ ಅಟ್ಲೀಸ್ಟ್ ಅವ್ರ ಮನೆಯಿಂದ ಅವರು ಒಂದು ಡಿಸ್ಟೆನ್ಸ್ ರಫ್ಲಿ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಅಂದ್ಬಿಟ್ಟು. ಸೊ ಅದೇ ರೀತಿ ಈಗ ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿ ಹೊಸದು ಆಡ್ ಮಾಡಿದ್ರೆ ಅದಕ್ಕೆ ಮ್ಯಾಚಿಂಗ್ ಕಸ್ಟಮರ್ಸ್ ಯಾರು ಅಂತ ನೋಡೋದಕ್ಕೆ ಅದನ್ನ ಸೆಲೆಕ್ಟ್ ಮಾಡಿ ನೀವು ಪ್ರಾಪರ್ಟಿ ಸೆಲೆಕ್ಟ್ ಮಾಡಿ. ನೋಡಿ ಈ ಪ್ರಾಪರ್ಟಿ ಸೆಲೆಕ್ಟ್ ಮಾಡಿದ ತಕ್ಷಣ ಇವ್ರ ಲಿಸ್ಟ್ ಅಲ್ಲಿ ಕಸ್ಟಮರ್ಸ್ ಯಾರು ಅಂದ್ಬಿಟ್ಟು ಬಂದ್ಬಿಡುತ್ತೆ. ಸೊ ಅವ್ರಿಗೆ ಏನು ಮಾಡ್ಬೋದು ಡೈರೆಕ್ಟ್ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಬಹುದು. ಯಾವ ಕಸ್ಟಮರ್ ಇರ್ತಾರೆ ಅವರಿಗೆ ಸೊ ನೀವು ಈ ಪ್ರಾಪರ್ಟಿ ನಿಮಗೆ ಹೊಸದಾಗಿ ಬಂದಿದೆ, ಸೊ ನೋಡಿ ಈ ಪ್ರಾಪರ್ಟಿ ನಿಮಗೆ ಮ್ಯಾಚಿಂಗ್ ಆಗುತ್ತೆ ಅಂತ ನೀವು ಡೀಟೇಲ್ ಆಗಿ ಅವರಿಗೆ ಈಸಿಗೆ ಸೆಂಡ್ ಮಾಡಬಹುದು ಸ್ನೇಹಿತರೆ. ಸೊ ಮತ್ತೆ ಇನ್ನೊಂದು ಏನಂದ್ರೆ ನೋಟ್ ಪಡಿತ ಸ್ನೇಹಿತರೆ ಇಲ್ಲಿ ಏನೇ ಒಂದು ನೋಟ್ ಪ್ಯಾಡ್ ನೀವು ನೋಟ್ ಮಾಡ್ಕೊಳ್ಬಹುದು ಪಾಯಿಂಟ್ಸ್ ನ ಇದು ನೋಡೋಣ. ಮತ್ತೆ ಇನ್ನೊಂದು ಸ್ನೇಹಿತರೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೊ ನಿಮ್ಮ ಹತ್ರ ಆಲ್ರೆಡಿ ಸಾಕಷ್ಟು ಲ್ಯಾಂಡ್ ಇರುತ್ತಲ್ವಾ ಪ್ರಾಪರ್ಟಿ. ಸೊ ಅದ್ರಲ್ಲಿ ತಸೆ ಮತ್ತೆ ಇರೋದು ಯಾವ್ದನ್ನು ಕೊಡಿ ನಮಗೆ ನಿಯರೆಸ್ಟ್ ಯಾವ್ದನ್ನ ನಾನು ನೋಟ್ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ. ನೋಡಿ ಶೇರ್ ಬಟನ್ ಇದೆಯಲ್ಲ, ಸೊ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ ಲಿಂಕ್. ಸೊ ಲಿಂಕ್ ನೀವು ಯಾರು ಶೇರ್ ಮಾಡ್ಬೇಕಂತಿದ್ದೀರಾ ಸೊ ನಾವು ಜಸ್ಟ್ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ನೀವು ಶೇರ್ ಮಾಡ್ತಿದ್ರೆ ಲಿಂಕ್ ಹೋಗುತ್ತೆ ಸ್ನೇಹಿತರೆ. ಸೊ ಓಪನ್ ಮಾಡಿದ್ರೆ ಸಾಕು ನಿಮ್ಮ ಪ್ರಾಪರ್ಟಿ ಲಿಸ್ಟ್ ನಿಮ್ಮ ಹತ್ರ ಏನಿದೆಯಲ್ಲ ಆ ಪ್ರಾಪರ್ಟಿ ಲಿಸ್ಟ್ ನೀವು ಯೂಸರ್ ಕಳಿಸಬಹುದು. ನಿಮ್ಗೆ ಯಾರಿಗೆ ಕಳಿಸಬೇಕಂತಿದ್ರೆ ಅವ್ರು ಕಳಿಸಬಹುದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಅವ್ರಿಗೆ ನಿಯರೆಸ್ಟ್ ಲೊಕೇಶನ್ ಆಗುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಇಲ್ಲ ಸ್ನೇಹಿತರೆ. ನಿಯರೆಸ್ಟ್ ಲೊಕೇಶನ್ ಒಂದು ರಫ್ಲಿ ಚೆಕ್ ಮಾಡ್ಕೊಳ್ಬಹುದು. ಪ್ಲಸ್ ನೀವು ಏನಾದ್ರು ಯೂಟ್ಯೂಬ್ ವಿಡಿಯೋಸ್ ಹಾಕಿದ್ರೆ ಏನಾಗುತ್ತೆ ವಿಡಿಯೋ ಲಿಂಕ್ ಹಾಕಿದ್ರೆ ನೀವು ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಿಯರೆಸ್ಟ್ ಲೊಕೇಶನ್ ಪಕ್ಕದಲ್ಲಿ ವಿಡಿಯೋ ಬರುತ್ತೆ. ಸೊ ಈ ಲ್ಯಾಂಡ್ ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯೂಟ್ಯೂಬ್ಗೆ ಕರೆಕ್ಟ್ ತಗೊಂಡೋಗುತ್ತೆ. ಅಲ್ಲಿ ವಿಡಿಯೋನ ಅವರು ಯೂಸ್ ಮಾಡ್ಕೊಳ್ಬಹುದು. ಪ್ಲಸ್ ಅವರು ಫಿಲ್ಟರ್ ಮಾಡಿ ನೋಡ್ಕೊಳ್ಬಹುದು ಸ್ನೇಹಿತರೆ. ಸೊ ಮಿನಿಮಮ್ ಬಜೆಟ್ ಮ್ಯಾಕ್ಸಿಮಮ್ ಬಜೆಟ್ ಅವ್ರ ಬಜೆಟ್ ಏನಿದೆ ಹಾಕಿದ್ರೆ ಅವ್ರು ಫಿಲ್ಟರ್ ಮಾಡಿ ತೋರಿಸ್ಬಿಡುತ್ತೆ. ಅವ್ರ ನಂತರ ಅವ್ರ ನನಗೆ ಈ ಪ್ರಾಪರ್ಟಿ ಬೇಕು ಅದ್ರ ಬಗ್ಗೆ ಡೀಟೇಲ್ ಕೊಡಿ ಅವ್ರು ಈಸಿಗೆ ನೀವು ಇದನ್ನ ಅವರಿಗೆ ಡೀಟೇಲ್ ನೀವು ಪ್ರೊವೈಡ್ ಮಾಡಬಹುದು. ಸೊ ಈ ಆ್ಯಪ್ ಕೆಲವು ದಿವಸದಲ್ಲಿ ಬರ್ತಿದೆ ಸ್ನೇಹಿತರೆ. ಯಾರ್ಯಾರು ಬೇಕು ಸೊ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ನೀವು ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ನಾನು ನಿಮಗೆ ಬರ್ತಿದ್ದಂಗೆ ಇದನ್ನ ಲಿಂಕ್ ನ ಶೇರ್ ಮಾಡ್ತೀನಿ.